ಸುಧಾಮ್ ದಾಸ್ ಸರ್ ಇಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಬಂದಿದ್ರೆ ಅದ್ರ ಬಗ್ಗೆ ಡೆವಲಪ್ಮೆಂಟ್ ಬಗ್ಗೆ ವಿವರವಾಗಿ ಬಿಡುವಾಗಿ ಹೇಳ್ತೀನಿ ಒಂದ್ಸಲ. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್ ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್ बोलो डॉक्टर बाबा साहेब अंबेडकर के जय बोलो डॉक्टर बाबा साहेब अंबेडकर के जय जिंदाबाद जिंदाबाद अंबेडकर जिंदाबाद 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 अंबेडकर जिंदाबाद ಬಾಬಾ ಸಾಹೇಬರ ವಿಷಯದಲ್ಲಿ ದಲಿತರು ಎಮೋಷನಲಿ ಅಟ್ಯಾಚ್ ಆಗಿದ್ದಾರೆ. ಈಗ ಈ ಯೂನಿವರ್ಸಿಟಿನಲ್ಲಿ ತಾರತಮ್ಯ ಜಾತೀಯತೆ ಇಂತ ಏನೇನು ದೂರು ಬರ್ತಾ ಇದೆ, ಆ ದೂರು ಎಲ್ಲದಕ್ಕಿಂತ ಹೆಚ್ಚಾಗಿದೆ. ಪನಿಷ್ಮೆಂಟ್ ಅಂತ ಏನಾದ್ರು ಶಿಕ್ಷೆ ಕ್ರಮ ಸೈಡ್ ಲೈನ್ ಹೋಯ್ತು ಅಂತಂದ್ರೆ ಈಗ ಯಾರ್ಯಾರು ತಾರತಮ್ಯ ಮಾಡ್ತಾ ಇರ್ತಾರೋ, ಯಾರ್ಯಾರು ವೈಲೇಟ್ ಮಾಡ್ತಾ ಇದ್ದಾರೋ ಅವ್ರನ್ನೆಲ್ಲರೂ ದಾರಿಗೆ ತಂದು ಈ ದೂರುಗಳೆಲ್ಲ ಒಟ್ಟಿಗೆ ಒಂದೇ ರೇಟ್ಗೆ ಮಾಯ ಆಗ್ಬೋದು. ಅದನ್ನ ದಯವಿಟ್ಟು ನೀವು ಯಾವುದೇ ಮತ್ತಷ್ಟು ಕಾಲಹರಣ ಮಾಡ್ತೀರಾ ಕ್ರಮ ಕೈಗೊಳ್ಳಿ. ಬೇಕಾದ್ರೆ ನೀವು ನಮ್ಮನ್ನು ಆಧಾರವಾಗಿ ಇಟ್ಕೊಳ್ಳಿ. ಏನಂತಂದ್ರೆ ಇಷ್ಟು ಒತ್ತಾಯ ಬಂತು, ಸಮುದಾಯದಿಂದ ಒತ್ತಾಯ ಬಂತು, ಅವ್ರ ಪ್ರತಿನಿಧಿಗಳು ಬಂತು, ಶಾಸಕರಿಂದ ಒತ್ತಾಯ ಬಂತು. ಇದೇನಾದ್ರು ಆಗ್ಲಿಲ್ಲ ಅಂತಂದ್ರೆ ಯೂನಿವರ್ಸಿಟಿ ತನಕ ಜೊತೆಗೆ ಇದು ಆಲ್ಸೋ ಲೀಡ್ ಟು ಲಾಂಡ್ ಆರ್ಡರ್ ಪ್ರಾಬ್ಲಮ್. ಬೇರೆ ಉಲ್ಲೇಖ ಮಾಡ್ತಿರೋ, ನಿಮ್ಮ ಸಿಎಂ ಉಲ್ಲೇಖ ಮಾಡ್ತಿರೋ ವಿವೇಚನಾಧಿಕಾರ ಮಾಡಿ ನಮ್ಮ ಹೆಣ್ಮಕ್ಳು ಹೋಗಿಲ್ವಾ ಕೋರ್ಟಲ್ಲಿ. SC/ST ಟೀಚರ್ಸ್ ಅಸೋಸಿಯೇಷನ್ ಮುಖಾಂತರ ನಾವು ಮೊದಲ ಬಾರಿಗೆ ಒಂದು 10 ಜನ ಪ್ರೊಫೆಸರ್ಗಳು ನಾವು ನಮ್ಮ ಕೈ ಕೆಲಸ ಮಾಡಿಸ್ಕೊತಾರೆ. ಅದಕ್ಕೆ ಬರಬೇಕಾಗಿರ್ತಕ್ಕಂಥ EL ಆಗ್ಬೋದು, ಅದರ ಬೆನಿಫಿಟ್ಸ್ನ ಎಲ್ಲೂ ಕೊಡ್ತಾ ಇಲ್ಲ. ಮೊದಲೆಲ್ಲ ಕೊಡ್ತಾ ಇದ್ರು, ಈಗ ಕೊಡ್ತಾ ಇಲ್ಲ. ನಾವುಗಳೇ ಎಲ್ಲ ಇನ್ನೇನ ಕಾರಣಕ್ಕೆ ಕೊಡ್ತಾ ಇಲ್ಲ ಅನ್ನೋ ಒಂದು ಇದು ಭಾವನೆ ನಮಗೆ ಬಂದ್ಬಿಟ್ಟಿದೆ. ಹಂಗಾಗಿ ನಾವು ಟೇಬಲ್ ಚೇರು ಎಲ್ಲ ಬೇಕು ಅಂತ ಹೇಳಿದ್ವಿ. ಎಲ್ಲಿ ನಮ್ಮ ಹಾಸ್ಟೆಲ್ಗಳಿಗೆ ಹೊಸ ಬಿಲ್ಡಿಂಗು ಹಳೆ ಬಿಲ್ಡಿಂಗ್ ಅಲ್ಲಿ ಹೋಗೋಣ, ಕಬೋರ್ಡ್ ಇಲ್ಲ. ಬಟ್ಟೆ ನನ್ ಬಟ್ಟೆನೆ ಹೆಂಗೋ ಇಟ್ಟಿದೀವಿ ನಾವು. ಬಟ್ಟೆ ಇಟ್ಕೊಳ್ಳೋ ಕಬೋರ್ಡ್ ಇಲ್ಲ, ಚೇರ್ ಇಲ್ಲ, ಟೇಬಲ್ ಇಲ್ಲ, ಬೆಡ್ ಇಲ್ಲ. ಇವಕ್ಕೆಲ್ಲ ಎಷ್ಟು 3 ವರ್ಷ ಬೇಕು ಸರ್? ಮತ್ತೆ ಇನ್ನೇನು ಚರ್ಚೆಗೆ ಆಸ್ಪದ ಇಲ್ಲ. ಈಗ ಅವ್ರ ಕಡೆಯಿಂದ ನನಗೆ ಸಲಿಕೆ ಆಗ್ಲಿ,